ಸಮಟೈಮ್ಸ್ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಹುಡುಗಿರು ಲವ್ ಅಲ್ಲಿ ಹಾಕೋ ಎಫರ್ಟ್ಸ್ ಎನರ್ಜಿಗಿಂತ ಅವ್ರ ಕರಿಯರ್ ಗೋಲ್ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಲವರಿಗೆ ಅವ್ರ ಲವ್ ಸಕ್ಸಸ್ ಆಗುತ್ತೆ, ಲವ್ ಸ್ಟಿಕ್ ಬಿಡುತ್ತೆ, ಆಯ್ತಾ. ಬಟ್ ಅವ್ರಿಗೆ ಒಂದು ಸ್ಟೇಬಲ್ ಜಾಬ್ ಇರಲ್ಲ, ಒಂದ್ ಏನಂತಾರಲ್ಲ ಒಂದು ಮಿನಿಮಮ್ ಲೈಫ್ ಸ್ಟೈಲ್ ನ ಹ್ಯಾಂಡಲ್ ಮಾಡೋಷ್ಟು ಕೆಪಾಸಿಟಿ ಇರಲ್ಲ, ತುಂಬಾ ಸ್ಟ್ರಗಲ್ ಪಡ್ತಾರೆ. ನನ್ನ ಒಪಿನಿಯನ್ ಪ್ರಕಾರ ನನಗೆ ಕೇಳೋದಾದ್ರೆ, ನೀವು ನಿಮ್ಮ ಕರಿಯರ್ ಒಂದ್ ಒಳ್ಳೆ ಜಾಬ್ ಅಂದ್ರೆ ತಕ್ಕ ಮಟ್ಟಿಗೆ ನಿಮ್ಮ ಲೈಫ್ ಸ್ಟೈಲ್ ನ ಸಸ್ಟೈನ್ ಮಾಡುವಷ್ಟು ಒಂದು ದುಡ್ಡು ಮಾಡ್ಕೊಳ್ಳಿ ಹುಡುಗಿರು. ಅದಾದ್ಮೇಲೆ ನೀವು ಲವ್ ಬಗ್ಗೆ ಯೋಚನೆ ಮಾಡಿ, ಲವ್ ಬಗ್ಗೆ ಎಫರ್ಟ್ ಹಾಕಿ. ಯಾವಾಗ ನಿಮ್ಮ ಹತ್ರ ಒಂದು ಸ್ಟೆಬಿಲಿಟಿ ಸ್ವಲ್ಪ ತಕ್ಕ ಮಟ್ಟಿಗೆ ಇರುತ್ತಲ್ವಾ, ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಅಂದ್ರೆ ನಿಮ್ಮ ಲವ್ ಸಿಕ್ಕಿದ್ರು ಕೂಡ ನೀವು ತುಂಬಾ ಸ್ಟ್ರಗಲ್ ಪಡ್ತೀರಾ. ಐ ನೋ ಸಮ್ ಪೀಪಲ್ ವಿಲ್ ಟೆಲ್ ಅದರಲ್ಲೇ ಮಜಾ ಇದೆ, ಅದರಲ್ಲೇ ಏನಂತೆಲ್ಲ ಜೀವನ ಮಾಡ್ಬೋದು ಅಂತ. ಬಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ರಿಯಾಲಿಟಿಯಲ್ಲಿ ನೀವು ಇದು ನೋಡಿ ಒಂದ್ಸಲ, ನಿಮಗೆ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಏನಂತಾರಲ್ಲ ಸ್ಟೆಬಿಲಿಟಿ ಬೇಕು. ಹಾಗಾಗಿ ನಿಮ್ಮ ಪ್ರೈಮ್ ಟೈಮ್, ಪೀಕ್ ಟೈಮ್ ನ ಬರೇ ಲವ್ ಅದು ಇದು ಅಂತ ಹೇಳ್ಬಿಟ್ಟು ತುಂಬಾ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಕೆಲವುದಲ್ಲಿ ಲವ್ ವರ್ಕ್ ಆದ್ರೆ ಫೈನು, ಲವ್ ವರ್ಕ್ ಆಗಿಲ್ಲ ಅಂದ್ರೆ ಡಿಪ್ರೆಷನ್, ಆಂಗ್ಸೈಟಿ ಥೆರಪಿ ಅಂತ ಅದೊಂದು ದೊಡ್ಡ ಕತೆ ಆಗುತ್ತೆ. ಅಂಡ್ ತುಂಬಾ ಬೇಜಾರಾಗುತ್ತೆ ಇದನ್ನ ಕೇಳೋದಕ್ಕೆ. ಯಾಕಂದ್ರೆ ಎಷ್ಟೊಂದು ಜನ ಜೀವನ ಹಾಳಾಗಿದೆ ಲವ್ ಅಂತ ಹೇಳ್ಕೊಂಡು, ಆಯ್ತಾ. ನೀವು ಒಂದು ಅಟ್ಲೀಸ್ಟ್ ಒಂದು ಜೀವನಕ್ಕೆ ಏನ್ ಬೇಕು, ಒಂದು ಸ್ಕಿಲ್, ಒಂದು ಸ್ಟಡೀಸ್, ಒಂದು ಒಳ್ಳೆ ಏನಂತಾರಲ್ಲ ಜಾಬ್, ಒಂದು ತಕ್ಕ ಮಟ್ಟಿಗೆ ಸ್ಯಾಲರಿ ಮಾಡ್ಕೊಂಡ್ರೆ ನಿಮಗೆ ಲವ್ ಅಲ್ಲ ಗುರು, ನೀವು ಅನ್ಕೊಂಡಿರೋ ಲೈಫ್ ನೀವು ಲೀಡ್ ಮಾಡ್ಬೋದು. ಲವ್ ಒಂದೇ ಬರುತ್ತೆ. ಸ್ವಲ್ಪ ವಿಚಾರ ಮಾಡಿ, ನಿಮ್ಮ ಲೈಫ್ ಇಂಪಾರ್ಟೆಂಟ್, ನಿಮ್ಮ ಪೇರೆಂಟ್ಸ್ ಲೈಫು ಇಂಪಾರ್ಟೆಂಟ್.